ನಮಸ್ಕಾರ ವೀಕ್ಷಕರೇ. ಮಕ್ಕಳಲ್ಲಿ ಭಾವನಾತ್ಮಕವಾಗಿ ಪ್ರಚೋದನೆ ಅಥವಾ ಅನಾರೋಗ್ಯ ಬಂದಾಗ ನಾವು ಅದನ್ನ ತುಂಬಾನೇ ಲೈಟ್ ಆಗಿ ತಗೊಂಡ್ಬಿಡ್ತಾ ಇದೀವಿ ಅಂತ ಅನ್ನಿಸ್ತಾ ಇದೆ. ಯಾಕೆಂದ್ರೆ ನಮ್ಮ ಮಕ್ಕಳ ಭವಿಷ್ಯ ತುಂಬಾ ಚೆನ್ನಾಗಿರ್ಲಿ ಅಂತ ಸಾಕಷ್ಟು ಆಸೆಯಿಂದ ತನ್ನ ಶ್ರಮದಿಂದ ಒಂದಷ್ಟು ಆಸ್ತಿ ಅಂತಸ್ತನ ಸಂಪಾದನೆ ಮಾಡಿ ನಾವು ನಮ್ಮ ಜೀವನದಲ್ಲಿ ಪಡುವಷ್ಟು ಕಷ್ಟವನ್ನ ನಮ್ಮ ಮಕ್ಕಳು ಯಾವತ್ತಿಗೂ ಪಡಬಾರ್ದು. ನಾವು ಚಿಕ್ಕ ಚಿಕ್ಕ ಆಸೆಗೂ ಎಷ್ಟು ಕಷ್ಟಪಟ್ವಿ, ಆ ಥರ ಯಾವ ಆಸೆಯೂ ನಿರಾಸೆಯಾಗಿ ನನ್ನ ಮಕ್ಕಳು ಕೊರಗಬಾರ್ದು ಅಂತ ಇಷ್ಟೆಲ್ಲ ಕಷ್ಟಪಡೋ ತಂದೆ ತಾಯಿ ಈ ಆಸ್ತಿ ಒಂದಿದ್ರೆ ಸಾಕಾಗಲ್ಲ ನನ್ನ ಮಗ ಅಥವಾ ಮಗಳು ಖುಷಿಯಾಗಿರೋಕೆ, ಭಾವನಾತ್ಮಕವಾಗಿ ಆರೋಗ್ಯಕರವಾಗಿದ್ದಾಗ ಮಾತ್ರ ಈ ಎಲ್ಲ ಸೌಲಭ್ಯಗಳನ್ನ ಸೂಕ್ತವಾಗಿ ಮಗು ಉಪಯೋಗಿಸ್ಕೊಳ್ಳೋಕೆ ಸಾಧ್ಯ ಅನ್ನೋದನ್ನ ಎಷ್ಟೋ ತಂದೆ ತಾಯಿ ಅರ್ಥ ಮಾಡ್ಕೊಳ್ಳಲ್ಲ. ಹೌದು, ಭಾವನಾತ್ಮಕ ಆರೋಗ್ಯವನ್ನ ಎಷ್ಟೋ ತಂದೆ ತಾಯಿ ಕೇವಲ ನನ್ನ ಮಗು ಸ್ವಲ್ಪ ವಿಷಯಕ್ಕೂ ಅಳುತ್ತೆ, ಬೆಳಗ್ಗೆ ಎದ್ದ ತಕ್ಷಣ ತುಂಬಾ ಮೂಡಿಯಾಗಿರುತ್ತೆ, ಎದ್ದ ತಕ್ಷಣ ಗಲಾಟೆ ಮಾಡುತ್ತೆ, ಅಥವಾ ಅಳ್ತಾನೆ ಸ್ಕೂಲ್ಗೆ ಹೋಗುತ್ತೆ, ತುಂಬಾ ಹಠ ಮಾಡುತ್ತೆ ಅಂತ ಕೆಲವು ತಂದೆ ತಾಯಿ ಅಂತೂ ಅದನ್ನ ಏನೋ ಒಂದು ಹೆಮ್ಮೆಯ ರೀತಿ ನನ್ನ ಮಗು ಹೀಗೆ ಸೂಪರ್ ಸೆನ್ಸಿಟಿವ್ ಅಪ್ಪ ಅಂತ ಅನ್ಕೊಂಡು ಹಾಗೆ ಸುಮ್ಮನೆ ಆಗ್ಬಿಡ್ತಾರೆ. ಆದ್ರೆ ಅನ್ಫಾರ್ಚುನೇಟ್ಲಿ ಈ ವಿಷಯವನ್ನ ಸೂಕ್ತವಾಗಿ ಹ್ಯಾಂಡಲ್ ಮಾಡದೇ ಇದ್ರೆ ಅದೇ ಮಗು ಮುಂದೆ ಯಾವೆಲ್ಲ ರೀತಿಯ ಚಾಲೆಂಜಸ್ಗಳನ್ನ, ಮಾನಸಿಕ ಅನಾರೋಗ್ಯವನ್ನ ಮತ್ತು ಕೆಲವು ಸತಿ ಇದು ತುರ್ತು ಪರಿಸ್ಥಿತಿ ಆಗ್ಬಿಟ್ಟಿದೆ, ಇಲ್ಲಾಂದ್ರೆ ಆರೋಗ್ಯ ಸಂಪೂರ್ಣವಾಗಿ ಹಾಳಾಗತ್ತೆ ಅನ್ನೋ ಲೆವೆಲ್ಗೆ ಹೊರಟೋಗತ್ತೆ ಅನ್ನೋದನ್ನ ಈ ವಿಶೇಷ ಸಂಚಿಕೆಯಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಪೋಷಕರೇ, ದಯವಿಟ್ಟು ಭಾವನಾತ್ಮಕ ಆರೋಗ್ಯವನ್ನ ತುಂಬಾ ಇಂಪಾರ್ಟೆಂಟ್ ಒಂದು ವಿಷಯವಾಗಿ ನಿಮ್ಮ ಮಗುವಿನಲ್ಲಿ ನೀವು ಕೇರ್ ಮಾಡಲೇಬೇಕು. ಯಾಕೆಂದ್ರೆ ಮೊದಲನೇ ಹಂತದಲ್ಲಿ ಹೌದು, ಕಿರಿಕಿರಿನೋ, ಬೇಜಾರೋ, ಕೋಪನೋ, ಅಳುನೋ, ಹಠನೋ ಆ ಥರ ಶುರುವಾಗುವಂತಹ ಈ ಒಂದು ಸೂಕ್ಷ್ಮತೆ ಕ್ರಮೇಣವಾಗಿ ಯಾಕೋ ಮಗು ಜಾಸ್ತಿ ಮಾತೇ ಆಡಲ್ಲ, ಯಾರು ಬಂದ್ರು ಹೋಗಿ ಮೂಲೆಯಲ್ಲಿ ಕೂತ್ಕೊಳ್ಳುತ್ತೆ, ಅವಾಗವಾಗ ಹೋಗಿ ಕತ್ಲೆ ಕೋಣೆಯಲ್ಲಿ ಬಾಗಿಲು ಮುಚ್ಕೊಂಡು ಕೂತ್ಕೊಂಡ್ಬಿಡುತ್ತೆ, ಅಥವಾ ಯಾರಾದ್ರೂ ಏನಾದ್ರೂ ಸ್ವಲ್ಪ ಹೇಳಿದ್ರೆ ತುಂಬಾ ದಿನ ಅದೇ ವಿಷಯ ರಿಪೀಟ್ ಮಾಡಿ ಅಳ್ತಾನೆ ಇರುತ್ತೆ, ಅಥವಾ ಅದೊಂಥರ ಇಂಟ್ರೋವರ್ಟ್ ಇರಬಹುದು, ಮಾತಾಡೋಕ್ ಧೈರ್ಯ ಸಾಲಲ್ಲ, ತುಂಬಾ ಅಂಜಿಕೆ, ನಾಚಿಕೆ, ಅದಕ್ಕೆ ಸ್ಟೇಜ್ ಫಿಯರು, ಏನಾದ್ರೂ ವಿಷಯ ಕೇಳಿದ್ರೆ ಹೇಳೋದೇ ಇಲ್ಲ ನಮ್ಮ ಹತ್ರ, ಆಮೇಲೆ ಏನೋ ಒಂದು ರಾತ್ರಿ ಅಳೋ ತರನೋ ಅಥವಾ ಯಾರ ಹತ್ರನೋ ಹೇಳ್ಕೊಂಡು ದುಃಖ ಪಡೋ ತರನೋ ಕಂಡು ಬರ್ತಾ ಇದೆ ಅನ್ನೋ ಲೆವೆಲ್ಗೆ ಹೋಗುತ್ತೆ. ಇಷ್ಟಕ್ಕೆ ಸೀಮಿತ ಆದ್ರೂ ಒಂದ್ ಎಕ್ಸ್ಟೆಂಟ್ಗೆ ಪರವಾಗಿಲ್ಲ, ಮ್ಯಾನೇಜ್ ಮಾಡಬಹುದು ಅಂತ ಅನ್ನಿಸ್ಬಹುದೇನೋ. ಆದ್ರೆ ತುಂಬಾ ಜನಕ್ಕೆ ಈಗ ನಾನು ಹೇಳೋ ವಿಷಯ ಶಾಕ್ ಅನ್ನಿಸ್ಬಹುದು. ಯಾಕೆ ಅಂದ್ರೆ ಈ ಪ್ರಚೋದನೆಯನ್ನ, ಈ ಸೂಕ್ಷ್ಮತೆಯನ್ನ, ಮಕ್ಕಳಲ್ಲಿ ಈ ಅನಾರೋಗ್ಯವನ್ನ ಸರಿಯಾದ ಸಮಯಕ್ಕೆ ಸೂಕ್ತವಾಗಿ ಹ್ಯಾಂಡಲ್ ಮಾಡದೇ ಇದ್ರೆ ತಂದೆ ತಾಯಿ ಅದು ಎಲ್ಲಿ ಹೋಗಿ ನಿಲ್ಲತ್ತೆ ಗೊತ್ತಾ? ಕೇಳಿದ್ರೆ ನಿಮ್ಗೆ ಭಯ ಆಗಬಹುದು. ಇದು ಬಿಹೇವಿಯರಲ್ ಡಿಸಾರ್ಡರ್ ಇಂದ ಡಿಸ್ಇಂಟ್ರೆಸ್ಟ್ ವರ್ಗು, ಅಂದ್ರೆ ನನ್ಗೆ ಯಾವ್ದ್ರಲ್ಲೂ ಇಂಟ್ರೆಸ್ಟೇ ಇಲ್ಲ, ನಂಗೆ ಇದು ಬೇಕಾಗಿಲ್ಲ, ನಂಗೆ ಮಾಡ್ಬೇಕು ಅಂತ ಅನ್ನಿಸ್ತಾ ಇಲ್ಲ ಅಂತ ಲೇಜಿ ಆಗೋ ಲೆವೆಲ್ ವರ್ಗು, ಅಂದ್ರೆ ನಾನು ಆಮೇಲೆ ಮಾಡ್ತೀನಿ, ನಾಳೆ ಮಾಡ್ತೀನಿ, ನಾಡಿದ್ ಮಾಡ್ತೀನಿ, ನಂಗೆ ಮಾಡಲ್ಲ, ಇವಾಗ ಏನ್ ಮಾಡ್ಕೋತೀರಾ ಅನ್ನೋ ಲೆವೆಲ್ ವರ್ಗು ಹೊರಟೋಗುತ್ತೆ. ಅಂಡ್ ಎಷ್ಟೋ ಜನ ತಂದೆ ತಾಯಿಗೆ ಗೊತ್ತಿಲ್ಲದೆ ಇರೋ ವಿಷಯ ಏನು ಅಂದ್ರೆ ಇದು ದೈಹಿಕ ಕಾಯಿಲೆಯಾಗಿಯೂ ಕೂಡ ಮಾರ್ಪಾಡಾಗತ್ತೆ. ಹೌದು, ಎಷ್ಟೋ ಸರಿ ಅಪ್ಪ ಅಮ್ಮ ಡಾಕ್ಟ್ರಿಗೆ ಹೋಗ್ತಾನೆ ಇದೀವಿ, ಇದೇನೋ ವಿಚಿತ್ರ ಹೊಟ್ಟೆ ನೋವು, ಗೊತ್ತಾಗ್ತಾನೆ ಇಲ್ಲ ನನ್ನ ಮಗುಗೆ ಎಲ್ಲಿಂದ ಬಂತು ಅಂತ ಹೇಳ್ತಾ ಇರ್ತಾರೆ, ಅಥವಾ ತಲೆನೋವು ಅಂತ ಅಂತಾನೆ, ಎಲ್ಲ ತರ ಟೆಸ್ಟ್ ಮಾಡಿಸ್ಬಿಟ್ಟಿದೀವಿ, ಬಟ್ ಯಾಕೋ ಈ ವಿಚಿತ್ರವಾದ ಏನೋ ಜಾದು ತರ ಬಂದ್ಬಿಟ್ಟಿದೆ, ಇದು ಮಾಯೆ ತರ, ಈ ತಲೆನೋವು ಹೋಗ್ತಾನೆ ಇಲ್ಲ ಅಂತ ಹೇಳ್ತಾರೆ. ಅಯ್ಯೋ ತುಂಬಾ ಸೆನ್ಸಿಟಿವ್ ಆಗ್ಬಿಟ್ಟಿದ್ದಾನೆ ಈ ನಡುವೆ ಅಂತೂ, ಏನ್ ಕೊಟ್ರು ವಾಂತಿ ಮಾಡ್ತಾ ಇರ್ತಾನೆ ಅಂತ ಹೇಳ್ತಾರೆ. ಅಥವಾ ಚಿಕ್ಕ ಹೆಣ್ಣು ಮಕ್ಕಳಲ್ಲಿ ಅವರ ಒಂದು ಪ್ಯೂಬರ್ಟಿ ಏಜ್ ಆದ್ಮೇಲೆ ಪೀರಿಯಡ್ ಸೈಕಲ್ ಅಲ್ಲಿ ಸಡನ್ ಆಗಿ ಏರುಪೇರ್ ಆಗ್ಬಿಟ್ಟಿದೆ, ವಿಪರೀತವಾದ ನೋವು ಬರ್ತಾ ಇದೆ, ನಾವೆಲ್ಲಾ ತರದ ಹೆಲ್ಪ್ ಕೊಡ್ಸಿದೀವಿ ಬಟ್ ಯಾಕೋ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ ಹೇಳೋದಾಗ್ಲಿ, ಅವಾಗ ಇನ್ಫೆಕ್ಷನ್ ಬರ್ತಾನೆ ಇದೆ ಮಗುಗೆ, ಏನಿದು ಚೆನ್ನಾಗಿ ಊಟ ಕೊಡ್ತಾ ಇದೀವಿ, ಇಮ್ಯುನಿಟಿಗೆ ಸಂಬಂಧಪಟ್ಟದ್ದು ಎಲ್ಲಾ ಮಾಡಾಕ್ತಾ ಇದೀನಿ, ಏನಪ್ಪಾ ಇದು ಅಂತ ತಲೆ ಕೆಡಿಸ್ಕೊಳ್ತಾರೆ ಆಗುತ್ತೆ. ಆದ್ರೆ ಒಂದು ಸಣ್ಣ ವಿಷಯ ಏನದು, ಭಾವನಾತ್ಮಕವಾಗಿ ಮಗುವಿನ ಆರೋಗ್ಯ ಚೆನ್ನಾಗಿಲ್ಲ ಅನ್ನೋದನ್ನ ಸಂಪೂರ್ಣ ಅಲ್ಲಗಳದು. ಯಾಕಂದ್ರೆ ಅದನ್ನ ನಾವ್ ಚಿಕ್ಕವರಿದ್ದಾಗ ನಮ್ಮ ತಂದೆ ತಾಯಿ ತಿಳಿಸ್ಕೊಟ್ಟಿಲ್ಲ, ಶಾಲೆಯಲ್ಲಿ ಅದ್ರ ಬಗ್ಗೆ ಅವೇರ್ನೆಸ್ ತುಂಬಾ ಕಮ್ಮಿ, ಇನ್ಯಾರು ಹೇಳ್ಕೊಡ್ತಾರೆ, ಟೀಚರ್ಸ್ ಅದ್ರ ಬಗ್ಗೆ ಸಪ್ರೇಟ್ ಆಗಿ ಪಾಠ ಮಾಡೋದು ತುಂಬಾನೇ ವಿರಳ, ಅದ್ರ ಬಗ್ಗೆ ಯಾವ್ದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅಥವಾ ಮಾರ್ಕ್ಸ್ ತಗೊಳ್ಳೋ ತರದ ವಿಷಯ ಅಲ್ಲ ಅದು. ಪೋಷಕರಾಗಿ ನೀವೇ ಇದನ್ನ ಸೂಕ್ಷ್ಮವಾಗಿ ಗಮನಿಸಿ ಇಂಪಾರ್ಟೆನ್ಸ್ ಕೊಡ್ಬೇಕು. ಸೊ ಎಲ್ಲಿಂದ ಶುರು ಮಾಡೋದು ಹಾಗಾದ್ರೆ? ನಂಬರ್ 1 ವಿಷಯ ಏನ್ ಗೊತ್ತಾ? ತುಂಬಾ ಜನ ಈ ಲೆವೆಲ್ ಅಲ್ಲೇ ಫೇಲ್ ಆಗ್ಬಿಡ್ತಾರೆ ಪೇರೆಂಟ್ಸ್. ತನ್ನ ಭಾವನಾತ್ಮಕ ಆರೋಗ್ಯ ಹೇಗಿದೆ ಅಂತ ಪೇರೆಂಟ್ಸ್ ಚೆಕ್ ಮಾಡ್ಕೋಬೇಕು. ನಿಮ್ಗೆ ಅನ್ನಿಸ್ಬಹುದು, ಏನ್ ಮೇಡಮ್ ಇದು ಮಗುಗೆ ಭಾವನಾತ್ಮಕ ಅನಾರೋಗ್ಯ ಇದೆ ಅಥವಾ ಸೂಕ್ಷ್ಮತೆ ಇದೆ ಅಂದ್ರೆ ನಮಗ್ ಸರಿ ಮಾಡ್ಕೊಳ್ಳಿ ಅಂತಿದಿರಲ್ಲ ಅಂತ. ಹೌದು,
ಇದು ಹೀಗೆ ವರ್ಕ್ ಆಗೋದು. ತಂದೆ ತಾಯಿಯಲ್ಲಿ, ಎಸ್ಪೆಷಲಿ ತಾಯಂದಿರಲ್ಲಿ ಭಾವನಾತ್ಮಕ ಸೂಕ್ಷ್ಮತೆ ಅತಿಯಾಗಿದ್ದು ತುಂಬಾ ಕಿರಿಕಿರಿಗೊಳಗಾಗ್ತಾ ಇದ್ದು, ಚಿಕ್ಕ ಚಿಕ್ಕ ವಿಷಯಕ್ಕೂ ಅಳೋದು, ವಿಪರೀತ ಜಗಳ ಮಾಡೋದು, ಅಥವಾ ಏನೋ ಅತ್ತೆ ಸೊಸೆ ವಿಷಯದ ಜಗಳಕ್ಕೋ, ಅಥವಾ ಯಾವುದೋ ರಿಲೇಟಿವ್ ಇದಕ್ಕೋ, ಅಥವಾ ಗಂಡನ ಜೊತೆ ಯಾವುದೋ ವೈಮನಸ್ಸಕ್ಕೋ ವಿಪರೀತವಾಗಿ ದುಃಖವನ್ನು ಅನುಭವಿಸೋದು, ಅಥವಾ ತಂದೆ ಹೆಂಡತಿಗೆ ಅಥವಾ ಅಂದ್ರೆ ತನ್ನ ತಾಯಿಗೆ, ಮಗುವಿನ ತಾಯಿಗೆ ಅಗೌರವ ತೋರಿಸೋದು, ಹೀನಾಯವಾಗಿ ನೋಡೋದು, ಹೊಡೆಯೋದು ಮತ್ತು ವಿಪರೀತವಾಗಿ ಥ್ರೆಟ್ ಮಾಡೋದು, ಇದನ್ನೆಲ್ಲ ನೋಡ್ತಾ ಇದ್ರೆ ಮಗುಗೆ ಆ ಸೂಕ್ಷ್ಮತೆ ಡೆವಲಪ್ ಆಗದೆ ಇರುತ್ತಾ. ಆದ್ರಿಂದ ಅಪ್ಪ ಅಮ್ಮ ತನ್ನ ಭಾವನಾತ್ಮಕ ಆರೋಗ್ಯವನ್ನು ಸರಿಪಡಿಸ್ತಾ ಹೋದ್ರೆ ಮಗುವಿನಲ್ಲಿ ತುಂಬಾ ಲಾರ್ಜ್ ಎಕ್ಸ್ಟೆಂಟ್ಗೆ ಆಲ್ರೆಡಿ ರಿಕವರಿ ಆಗೋಕೆ ಶುರುವಾಗೋಗತ್ತೆ. ಸೊ ತುಂಬಾ ಜನ ಪೋಷಕರು ಹೇಳ್ತಾರೆ, ಹೌದು ನಮಗೆ ಗೊತ್ತೇ ಇರಲಿಲ್ಲ ಈ ತರದೊಂದು ಡೀಪ್ ಕನೆಕ್ಷನ್ ಇದೆ ಅಂತ. ನಾನ್ ವಿಷಯಗಳನ್ನ ಸ್ವಲ್ಪ ಪೀಸ್ಫುಲ್ ಆಗಿ ತಗೊಳಕ್ ಶುರು ಮಾಡಿದೆ, ಕಾಮ್ ಆಗಿ ತಗೊಳಕ್ ಶುರು ಮಾಡಿದೆ, ಮಗು ಮುಂದೆ ಮೆಚ್ಯೂರ್ಡ್ ಆಗಿ ಶುರು ಮಾಡಿದೆ, ಆಗ ಮಗುವಿನಲ್ಲಿ ಆ ರಿಫ್ಲೆಕ್ಷನ್ ಬಂತು ಅಂತ. ಒಂದು ವಾಟ್ ವಿ ಸಿ ಇಸ್ ವಾಟ್ ವಿ ಬಿಕಮ್, ಅದು ಹೆಲ್ಪ್ ಮಾಡಿರುತ್ತೆ. ಬಟ್ ಯಾವಾಗ ತಂದೆ ತಾಯಿ ತನ್ನ ಒಂದು ಇಮೋಷನಲ್ ವೆಲ್ ಬೀಯಿಂಗ್ ಬಗ್ಗೆ ಕೇರ್ ತಗೊಳಕ್ ಶುರು ಮಾಡ್ತಾರೋ, ಹೀಲ್ ಮಾಡ್ಕೊಳಕ್ ಶುರು ಮಾಡ್ತಾರೋ, ಆ ಎನರ್ಜಿ, ಆ ಮೈಂಡ್, ಆ ಎನ್ವೈರನ್ಮೆಂಟ್ ಎಲ್ಲವೂ ಮಗುವಿಗೆ ಪಾಸಿಟಿವ್ ಆಗಿ ಇನ್ಫ್ಲುಯೆನ್ಸ್ ಮಾಡುತ್ತೆ. ಇನ್ನು ಮಗು ಆಲ್ರೆಡಿ ಈ ಸ್ಥಿತಿಯಲ್ಲಿದ್ರೆ, ಸ್ಥಿತಿ ತುಂಬಾ ಗಂಭೀರವಾಗಿದ್ರೆ ಸೂಕ್ತರ ಸಲಹೆ ತಗೊಳ್ಳಿ. ಖಂಡಿತ ಮಗು ಚಿಕ್ಕದಾಗಿದ್ರು ಕೂಡ ನೀವು ಅದಕ್ಕೆ ಕೌನ್ಸಿಲಿಂಗ್ ಆಗ್ಲಿ ಅಥವಾ ಹೆಲ್ಪ್ ಆಗ್ಲಿ ಕೊಡಿಸ್ಲೇಬೇಕಾಗತ್ತೆ ಆಗಿದ್ರೆ. ಇಲ್ಲ ಮೊದಲನೇ ಹಂತದಲ್ಲಿದೆ ಅಂದ್ರೆ ನಾನು ಹೇಳ್ದಂಗೆ ನೀವು ಕೆಲವು ಸ್ಟೆಪ್ಸ್ಗಳನ್ನು ತಗೊಳ್ಳಿ. ತದನಂತರ ಮಗುವಿಗೆ ಆ ಇಮೋಷನ್ಸ್ ನ ರಿಲೀಸ್ ಮಾಡೋಕೆ ಒಂದು ತುಂಬಾ ಇಂಪಾರ್ಟೆಂಟ್ ಅವೇರ್ನೆಸ್ ಕೊಡ್ಬೇಕು. ಅದು ಏನು ಅಂದ್ರೆ ಐಡೆಂಟಿಫೈ ಅಂಡ್ ಲೇಬಲ್ ಯೋರ್ ಇಮೋಷನ್ಸ್ ಅಂತ ಹೇಳ್ಕೊಡ್ಬೇಕು ನಾವು ಮಕ್ಕಳಿಗೆ. ಅಂದ್ರೆ ನಿನಗೆ ಏನು ಭಾವನಾತ್ಮಕವಾಗಿ ಕೆಲವೊಂದು ಅನುಭವಗಳು ಬರ್ತಾ ಇದೆ ಪ್ರಿಡಾಮಿನೆಂಟ್ ಆಗಿ, ಅದನ್ನು ಗುರುತಿಸು ಮತ್ತು ಅದಕ್ಕೊಂದು ಹೆಸರು ಕೊಡು, ಲೇಬಲ್ ಮಾಡು ಅಂತ ಹೇಳ್ಬೇಕು. ಅಂದ್ರೆ ನಂಗೆ ಭಯ ಆಯ್ತು, ಬೇಜಾರಾಯ್ತು, ಕೋಪ ಬಂತು, ಅಸಹ್ಯ ಅನ್ನಿಸ್ತು, ನನಗೆ ತುಂಬಾ ಸಿಟ್ಟು ಬಂತು, ನನಗೆ ಒಂಥರ ಕೀಳರಿಮೆ ಬಂತು, ಆ ಸಮಯದಲ್ಲಿ ಆತಂಕ ಆಯ್ತು, ಈ ತರ ಹೇಳಕ್ ಶುರು ಮಾಡ್ದಾಗ್ಲೇನೆ ಅದನ್ನ ಹ್ಯಾಂಡಲ್ ಮಾಡಬೇಕು ಅನ್ನೋ ಇಂಡೈರೆಕ್ಟ್ ಅವೇರ್ನೆಸ್ ಮಗುಗ್ ಬರುತ್ತೆ. ಅಂಡ್ ಆಫ್ ಕೋರ್ಸ್ ಕನ್ಕ್ಲೂಷನ್ ಅಲ್ಲಿ ಮುಂದಿನ ಸಂಚಿಕೆಗಳಲ್ಲಿ ಇನ್ನೂ ಇದ್ರ ಬಗ್ಗೆ ಮಾತಾಡೋಣ. ಇನ್ನೊಂದು ವಿಷಯ ನೀವು ತಿಳಿಸ್ಕೊಡ್ಬೇಕು, ಲೇಬಲ್ ಮಾಡಿದ್ಮೇಲೆ ಇದು ನನಗೆ ಉಪಯೋಗಕರ, ಇಟ್ ವಿಲ್ ಮೇಕ್ ಮಿ ಅ ಬೆಟರ್ ಪರ್ಸನ್, ಇದು ಉಪಯೋಗಕರ ಅಲ್ಲ, ಇದರಿಂದ ಬೇರೆಯವ್ರಿಗೂ ಏನು ಅರ್ಥ ಆಗಲ್ಲ ನನಗೆಲ್ಲ ಆಡಿದ್ರೆ, ಮತ್ತು ನಾನು ಏನು ಬೆಟರ್ ಆಗಕ್ಕಾಗಲ್ಲ, ಅದನ್ನ ಇದನ್ನ ಡ್ರಾಪ್ ಮಾಡಬೇಕು. ಹೇಗೆ? ಬ್ರೀದಿಂಗ್ ಎಕ್ಸರ್ಸೈಸ್ ಇರಬಹುದು, ಮೆಡಿಟೇಷನ್ ಇರಬಹುದು, ಕೆಲವೊಂದು ಬೇರೆ ಬೇರೆ ನೀವು ಹೇಳ್ಕೊಡುವಂತಹ ಆಧ್ಯಾತ್ಮಿಕ ಕ್ರಿಯೆಗಳು ಇರಬಹುದು. ಸೊ ಪೋಷಕರೇ, ಭಾವನಾತ್ಮಕ ಆರೋಗ್ಯಕ್ಕೆ ದಯವಿಟ್ಟು ಗಮನ ಕೊಡಿ, ನಿಮ್ಮದು ಅಂಡ್ ಪ್ರಮುಖವಾಗಿ ನಿಮ್ಮ ಮಕ್ಕಳದು ಕೂಡ. ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ವಿಷಯದ ಜೊತೆ ಮತ್ತೆ ಭೇಟಿ ಆಗ್ತೀನಿ. ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಜಾಗೃತವಾದ ಒಂದು ಪೇರೆಂಟಿಂಗ್ ಅಲ್ಲಿ ಇದೆ ಅನ್ನೋದನ್ನ ಮರಿಬೇಡಿ. ನಮಸ್ಕಾರ.